ಯಾವ ಥರ ಸೆಲೆಕ್ಷನ್ ಮಾಡಬೇಕು ಆ ಥರ ಸೆಲೆಕ್ಷನ್ ಮಾಡೈತೆ. ಎರಡು ಹಲ್ದು ಬೇಕಾ, ಎರಡು ಹಲ್ದು ಪಡ್ಡೆಗಳು. ಇದು ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲಿ ಕಾಣಿಸ್ತಾ ಇರೋದೆಲ್ಲನೂ ಕೂಡ ಎರಡು ಹಲ್ಲು ಪಡ್ಡೆಗಳು. ನೋಡಿ ಫ್ರೆಂಡ್ಸ್, ಈ ಕರುಗಳನ್ನು ಕೂಡ ಮಾರಾಟಕ್ಕಿವೆ. ಒಳ್ಳೆ ಬ್ರೀಡ್ ಕರುಗಳು ಮಾರಾಟಕ್ಕಿವೆ. ಎಚ್ ಎಫ್ ಬೇಕಾ ನಿಮಗೆ, ಎಚ್ ಎಫ್ ಐತೆ. ಆಲ್ ಬ್ಲ್ಯಾಕ್ ಬೇಕಾ, ಆಲ್ ಬ್ಲ್ಯಾಕ್ ಐತೆ. ಎ ಬಿ ಎಸ್ ಬೇಕಾ, ಎ ಬಿ ಎಸ್ ಐತೆ. ಜರ್ಮನ್ ಬ್ರೀಡ್ ಬೇಕಾ, ಜರ್ಮನ್ ಬ್ರೀಡ್ ಐತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಟಾಪ್ ಎ ಬಿ ಎಸ್ ಕರುಗಳನ್ನ ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ. ಎರಡು ಎ ಬಿ ಎಸ್ ಕರುಗಳಿವೆ, ಎರಡು ನಾರ್ಮಲ್ ಎಚ್ ಎಫ್ ಕರುಗಳಿವೆ. ತುಂಬ ಚೆನ್ನಾಗಿವೆ. ಮತ್ತು ಎರಡು ಎ ಬಿ ಎಸ್ ಕರುಗಳಿರೋದು, ಒಂದು 3 ತಿಂಗಳದ್ದು ಫಲ ಐತೆ, ಇನ್ನೊಂದು 1 ತಿಂಗಳದ್ದು ಫಲ ಐತೆ, ಇನ್ನೊಂದು 2 ತಿಂಗಳದ್ದು ಫಲ ಐತೆ, ಇನ್ನೊಂದು ಹೀಟಿಗೆ ಬರೋ ರೇಂಜಲ್ಲಿ ಐತೆ. ಕರುಗಳು ಮಾತ್ರ ತುಂಬ ಚೆನ್ನಾಗಿವೆ. ಮತ್ತು ಎರಡು ಕಡಿಮೆ ಬೆಲೆಯದಲ್ಲೈತೆ, ಎರಡು ಜಾಸ್ತಿ ಬೆಲೆಯದಲ್ಲೈತೆ. ಎ ಬಿ ಎಸ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಆದಷ್ಟು ಒಂದು ಸ್ವಲ್ಪ ಬೆಲೆ ಜಾಸ್ತಿನೇ ಅಂತ. ಮತ್ತು ನಾರ್ಮಲ್ ಕರುಗಳಿಗೆ ಒಂದು ಸ್ವಲ್ಪ ಬೆಲೆ ಕಮ್ಮಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಮತ್ತು ಆದಷ್ಟು ಸಿಟಿ ಕಡೆದು ಯಾವುದೂ ಇಲ್ಲ, ನಮ್ಮ ಹಳ್ಳಿ ಕಡೆ ಕರುಗಳು ಮತ್ತು ಹಸುಗಳು ಮಾರಾಟ ನಾನು ಮಾಡೋದು. ಮತ್ತು ನಮ್ಮ ಹಳ್ಳಿ ಕಡೆ ಬಿಸಿಲಾಗಲಿ, ಮಳೆ ಆಗಲಿ, ನೆಲದ ಹುಲ್ಲಾಗಲಿ, ಸೀಮೆ ಹುಲ್ಲಾಗಲಿ ಎಲ್ಲದಕ್ಕೂ ಹೊಂದಿರುವ ಕರುಗಳು ಮತ್ತು ಹಸುಗಳನ್ನ ನಾನು ಮಾರಾಟ ಮಾಡೋದು. ಯಾವುದೇ ಸಂತೆಗಳದ್ದಾಗಲಿ, ಯಾವುದೇ ಸಿಟಿ ಕಡೆದಾಗಲಿ ಹಸುಗಳು ಮಾರಾಟ ನಾನು ಮಾಡಲ್ಲ. ಆದಷ್ಟು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಜನ ಹಸುಗಳನ್ನ, ಕರುಗಳನ್ನ ಎಲ್ಲ ತಗೋತಾ ಇದ್ದಾರೆ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ ಈಗ ಇದೇ ವಿಡಿಯೋದಲ್ಲಿ ನಿಮಗೆ ಕರುಗಳದ್ದು ಆದಷ್ಟು ಮಾಹಿತಿಯನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕರು ಬಂದು ಕೇವಲ 1.5 ವರ್ಷದ ಕರು. ಇದು ಆಗಲೇ 5 ತಿಂಗಳದ್ದು ಫಲ ಆಗೈತೆ. ಮತ್ತು ಹೈಟ್ ನೋಡ್ಕೊಳ್ಳಿ ಯಾವ ಮಟ್ಟಕ್ಕೆ ಬೆಳೆದೈತೆ ಅಂತ. ಕುದುರೆ ಥರ ಬೆಳೆದೈತೆ, ಇನ್ನೂ ಕೂಡ ಹಲ್ಲಾಗಿಲ್ಲ. ತುಂಬ ಚೆನ್ನಾಗೈತೆ. ಒಳ್ಳೆ ಹೈಟು, ಲೆಂತು, ಸೈಜು ತುಂಬ ಚೆನ್ನಾಗೈತೆ. ಕಾಲು ಕಂಬಗಳು ನೋಡ್ಕೊಳ್ಳಿ ಯಾವ ಥರ ಇವೆ ಕಾಲು ಕಂಬಗಳು. ಒಳ್ಳೆ ಎ ಬಿ ಎಸ್ ಕರು, ತುಂಬ ಚೆನ್ನಾಗೈತೆ. ಸಖತ್ತಾಗೈತೆ ಕರು ಮಾತ್ರ. ಒಳ್ಳೆ ಸೈಜು, ತೂಕ ಐತೆ. ಒಂದು ಮೆಜರ್ಮೆಂಟ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಹೈಟ್ ಬಂದು ನನ್ನ ಪ್ರಕಾರ 5 ಅಡಿ ಹೈಟ್ ಐತೆ. ಲೆಂತು 6 ಅಡಿ ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಒಳ್ಳೆ ತೂಕ, ಸೈಜ್ ಐತೆ. ಈಗಲೇ ಕರು ಈ ಮಟ್ಟಿಗೆ ಐತೆ ಅಂದರೆ ಹಸು ಆದರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಐತೆ ಈ ಕರು. ತುಂಬ ಚೆನ್ನಾಗೈತೆ. ತಲೆ ನೋಡ್ಕೊಳ್ಳಿ ಯಾವ ಪಟ್ಟಿ ಐತೆ ಅಂತ. ತಲೆ ಒಳ್ಳೆ ಸೈಜ್ ಐತೆ. 6 ಅಡಿ ಲೆಂತು, 5 ಅಡಿ ಹೈಟ್ ಐತೆ ಅಂದರೆ ನೀವು ತಿಳ್ಕೊಳ್ಳಿ ಯಾವ ಮಟ್ಟಕ್ಕೆ ಇರ್ಬೋದು ಕರು ಅಂತ. 5 ತಿಂಗಳದ್ದು ಫಲ ಬೇರೆ ಐತೆ. ಇನ್ನೂ ಹಲ್ಲಾಗಿಲ್ಲ ಅಂದರೆ ಯಾವ ಥರ ಬೆಳೆಸಿರ್ಬೋದು ಈ ಕರುನ. ಸಖತ್ತಾಗೈತೆ. ಕಾಲು ಕಂಬಗಳು ಎಲ್ಲನೂ ಕೂಡ ತುಂಬ ಚೆನ್ನಾಗೈತೆ. ತೊಟ್ಗಳನ್ನೂ ಕೂಡ 4 ತೊಟ್ಟು ದೂರ ಇವೆ. 4 ತೊಟ್ಟು ಮೇಲೂ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ತುಂಬ ಚೆನ್ನಾಗೈತೆ ಕರು ಮಾತ್ರ. ಒಳ್ಳೆ ಬ್ರೀಡ್ ಕರು, ತುಂಬ ಚೆನ್ನಾಗೈತೆ. ಹೈಟು, ಲೆಂತು, ಸೈಜು. ಇನ್ನೂ ಹಲ್ಲಾಗಿಲ್ಲ ಅಂದರೆ ಇನ್ನೂ ಕೂಡ ಈ ಕರು ಬೆಳೆಯುತ್ತೆ ಆಲ್ಮೋಸ್ಟ್. ತುಂಬ ಚೆನ್ನಾಗೈತೆ ಕರು. ಇದ್ರದ್ದು ಬೆಲೆ ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ. ಕಸ್ಟಮರ್ ಹತ್ರನೇ ಈ ಕರು ಇರೋದು. ಬೆಲೆ ಬಂದುಬಿಟ್ಟು 87,000 ರೂಪಾಯಿ ಹೇಳ್ತಾ ಇದ್ದಾರೆ. ಕಸ್ಟಮರ್ ಹತ್ರನೇ ಇರೋದು, ನನ್ನ ಹತ್ರ ಇಲ್ಲ, ಕಸ್ಟಮರ್ ಹತ್ರನೇ ಇರೋದು. ಯಾರಿಗಾದ್ರೂ ಬೇಕಿದ್ದರೆ ಬನ್ನಿ, ಬೇಕಾದರೆ ಡೈರೆಕ್ಟ್ ಹೋಗಿ ಮೀಟ್ ಮಾಡಿಸ್ತೀನಿ. ಆದಷ್ಟು ವ್ಯಾಪಾರ ಮಾಡಿಸ್ಕೊಡ್ತೀನಿ ಬೇಕಾದರೆ. ತುಂಬ ಚೆನ್ನಾಗೈತೆ ಕರು ಮಾತ್ರ. ಒಳ್ಳೆ ಸೈಜು, ತೂಕ ತುಂಬ ಚೆನ್ನಾಗೈತೆ. ಬನ್ನಿ ಈಗ 2ನೇ ಕರುದು ಮಾಹಿತಿ ನಿಮಗೆ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕರುನು ಕೂಡ ಮಾರಾಟಕ್ಕೆ ಐತೆ. ಈ ಕರು ಬಂದ್ಬಿಟ್ಟು ಕೇವಲ 1.5 ವರ್ಷದ ಕರು. ಒಳ್ಳೆ ಸೈಜ್ ಐತೆ, ಒಳ್ಳೆ ಲೆಂತ್ ಐತೆ. ಹೈಟ್ ಬಂದು ನನ್ನ ಪ್ರಕಾರ 4 ಅಡಿ ಹೈಟ್ ಐತೆ. ಲೆಂತ್ ಬಂದು ನನ್ನ ಪ್ರಕಾರ 5 ಅಡಿ ಲೆಂತ್ ಐತೆ. ಆದಷ್ಟು ನೋಡ್ಕೊಳ್ಳಿ ರೈತರ ಹತ್ರನೇ ಇರೋದು. ನೀವು ಕಣ್ಮುಂದೆನೇ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಯಾವ ಥರ ಕಟ್ಟಾಕಿದ್ದಾರೆ ನೋಡ್ಕೊಳ್ಳಿ. ಮಳೆದಲ್ಲಿ ನೆನ್ಕೊಂಡು ಅಲ್ಲೇ ತಿನ್ಕೊಂಡು ಬಿದ್ದಿರತ್ತೆ. ಆದಷ್ಟು ಒಳ್ಳೆ ಜಾತಿ ಕರು, ಒಳ್ಳೆ ಬ್ರೀಡಲ್ಲಿ ಐತೆ. ಕಣ್ಣು ನೋಡ್ಕೊಳ್ಳಿ, ತುಟಿ ನೋಡ್ಕೊಳ್ಳಿ ಯಾವ ಥರ ಇವೆ. ಪಿಂಕು ಕಣ್ಣು, ಪಿಂಕು ಲಿಪ್ಸು. ತುಂಬ ಚೆನ್ನಾಗೈತೆ ಕರು. ಒಳ್ಳೆ ಸೈಜು, ತೂಕ ತುಂಬ ಚೆನ್ನಾಗೈತೆ. ಮತ್ತು 1.5 ವರ್ಷದ ಕರು, 3 ತಿಂಗಳದ್ದು ಫಲಾನು ಕೂಡ ಐತೆ. ಒಳ್ಳೆ ಜಾತಿ ಕರುನೇ. ಒಳ್ಳೆ ಸೈಜು, ತೂಕ ಎಲ್ಲನೂ ಕೂಡ ಒಂಥರ ಕುದುರೆ ಶೇಪಲ್ಲೇ ಐತೆ. ಮತ್ತು ಇದ್ರದ್ದು ತೊಟ್ಗಳನ್ನೂ ಕೂಡ ನಿಮಗೆ ತಿಳಿಸ್ತೀನಿ ಬನ್ನಿ. ನೋಡಿ, ತೊಟ್ಗಳನ್ನೂ ಕೂಡ ಒಳ್ಳೆ ಡಿಸ್ಟೆನ್ಸ್ ಇವೆ, ದೂರನೇ ಇವೆ. 4 ತೊಟ್ಟನು ಕೂಡ ಇವೆ, ದೂರನೇ ಐತೆ. ಮತ್ತು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. 3 ತಿಂಗಳದ್ದು ಫಲ ಆಗೈತೆ. ಬೆಲೆ ಬಂದ್ಬಿಟ್ಟು ಕೇವಲ ಇದಕ್ಕೆ 46,000 ರೂಪಾಯಿ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ತಗೊಳ್ಳಿ ಈ ಥರ ಬ್ರೀಡ್ ಕರುಗಳು. ಇನ್ನೂ ಹಲ್ಲಾಗಿಲ್ಲ. ಬೇಕಾದವರು ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಫೀಡ್ಸ್ ಕೊಟ್ಟರೆ ಇನ್ನೂ ಹೈಟು, ಲೆಂತು, ಸೈಜ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕರು ಬಂದು ಒಂದು ಸ್ವಲ್ಪ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಐತೆ. ಅಂದರೆ ನಮ್ಮ ಹಳ್ಳಿ ಕಡೆ ಆದಷ್ಟು ಕರುಗಳಿಗೆ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೊಳ್ಳಲ್ಲ. ಯಾಕಂದರೆ ಸಂಘಗಳು ಹಾಳು ಮೂಳು ಅಂತ ಇರುತ್ತೆ. ಆದಷ್ಟು ಇದಕ್ಕೆ
ಮಿನಿರಲ್ಸ್ ಆಗಲಿ ಕೈ ತಿಂಡಿಗಳಾಗಲಿ ಯಾವುದೇ ಫುಡ್ಡನ್ನು ಬಳಸಿಲ್ಲ. ಜಸ್ಟ್ ಅದು ಕರು ಹುಟ್ಟಿ ಒಂದು ತಿಂಗಳೇನೋ ಹಾಲು ಕುಡಿಸಿದರೆ ಆಮೇಲೆ ಮೇವಿನ ಅಭ್ಯಾಸ ಮಾಡಿಸಿ ನೀರಿನ ಅಭ್ಯಾಸ ಮಾಡಿಸಿ ಬಿಟ್ಬಿಟ್ಟಿದ್ದಾರೆ. ನೋಡಿ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಐತೆ. ಈ ಥರ ನಮ್ಮ ಹಳ್ಳಿ ಕಡೆ ಎಲ್ಲ ಕರುಗಳು ಒಂದು ಸ್ವಲ್ಪ ದೊಡ್ಡದಾದ ತಕ್ಷಣ ಈ ಥರ ಕೆರೆಗಳ ಹತ್ರ ಎಲ್ಲ ಬಿಟ್ಬಿಟ್ಟು ಮೇಯಿಸ್ತಾರೆ. ಆದಷ್ಟು ಅದು ಆಟೋಮೆಟಿಕ್ ಮೇಯ್ಕೊಂಡು ಸೀದಾ ಮನೆಗೂ ಕೂಡ ಬಂದ್ಬಿಡ್ತವೆ. ಆ ಥರ ಅಭ್ಯಾಸ ಇರುತ್ತೆ. ಈ ಥರ ಜಮೀನು ಹುಲ್ಲು ಮೇಯಿಸೋದು ಜಾಸ್ತಿ. ನಮ್ಮ ಕಡೆ ಎಲ್ಲ ಸೈಲೇಜ್ ಆಗಲಿ ಇದಕ್ಕೆ ಮಿನಿರಲ್ಸ್ ಆಗಲಿ ಮತ್ತು ಕೈ ತಿಂಡಿ ಆಗಲಿ ಯಾವುದೇ ಥರದ ಫುಡ್ಗಳನ್ನ ನಾವು ಬಳಸಲ್ಲ. ಜಸ್ಟು ಈ ಥರ ಮೇವು ತಿಂದ್ಕೊಂಡು ಅದಕ್ಕೆ ಬೇಕಾದ ನೀರು ಅಷ್ಟು ಕುಡ್ಕೊಂಡು ಅದ್ರ ಪಾಡಿಗದ್ದಿರುತ್ತೆ. ನೋಡಿ ಫ್ರೆಂಡ್ಸ್, ಹೈಟ್ ಬಂದು ನನ್ನ ಪ್ರಕಾರ ಒಂದು 3 ಅಡಿ ಹೈಟ್ ಐತೆ. ಲೆಂತ್ ಬಂದು ನನ್ನ ಪ್ರಕಾರ ಒಂದು 4 ಅಡಿ ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಆಲ್ ಬ್ಲ್ಯಾಕ್ ಕಟ್ಸು, ಸಾಧುಗುಣನೂ ತುಂಬ ಚೆನ್ನಾಗೈತೆ. ಮತ್ತು ಕಣ್ಮುಂದೆನೇ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಕೆರ್ದಿ ಮೇಯ್ತೈತೆ. ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಎಷ್ಟು ಹೈಟ್ ಐತೆ ಎಷ್ಟು ಲೆಂತ್ ಐತೆ ಅಂತ. ಯಾಕಂದರೆ ನಿಮಗೆ ಫೋನಲ್ಲಿ ನೋಡಿದ್ರೇ ಒಂದು ಮೆಜರ್ಮೆಂಟ್ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾನು ಆದಷ್ಟು ಹೈಟು ಲೆಂತು ಎಲ್ಲನೂ ಕೂಡ ಆದಷ್ಟು ನಿಮಗೆ ಡೀಟೇಲ್ಸಾಗಿ ತಿಳಿಸ್ತಾ ಇದ್ದೀನಿ. ಮೇಯ್ದ್ರಲ್ಲಂತೂ ಚೆನ್ನಾಗಿ ಮೇಯ್ತೈತೆ. ಒಂದು ಸ್ವಲ್ಪ ಬೆಳವಣಿಗೆ ಕಡಿಮೆ ಐತೆ. ಈಗ 2 ಹಲ್ಲಿಗೆ ಬಿದ್ದೋಗೈತೆ. 2 ಹಲ್ಲು ಕಂಪ್ಲೀಟ್ ಆಗೋಗೈತೆ. ನೋಡಿದ್ರೆ ಈ ಸೈಜ್ ಐತೆ. ಹಸು ಚಿಕ್ಕದಾಗೈತೆ, ಬಟ್ 2 ಹಲ್ಲಿಗೆ ಆಗ್ಬಿಟ್ಟೈತೆ. ಯಾಕಂದರೆ ಒಂದು ಸ್ವಲ್ಪ ಲೇಟ್ ಫಲ ಕಚ್ಚಿರೋದು. ನೋಡಿ ಫ್ರೆಂಡ್ಸ್, 3 ತಿಂಗಳದ್ದು ಫಲಾನು ಕೂಡ ಆಗೈತೆ. 3 ತಿಂಗಳದ್ದು ಸೆಮೆನ್ ಹಾಕಿ 3 ತಿಂಗಳು ಆಗೈತೆ. ಅವ್ರ ಹತ್ರ ಸ್ಲಿಪ್ ಕೇಳಿದೆ, ಸ್ಲಿಪ್ಪು ಇಲ್ಲ ಅಂತಂದರೆ, ಬಟ್ ಕನ್ಫರ್ಮ್ ಆಗಿ 3 ತಿಂಗಳದ್ದು ಫಲ ಆಗೈತೆ ಅಂತ ಹೇಳ್ತಾಯಿದ್ರೆ. ರೈತರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಆದಷ್ಟು ದಳ್ಳಾಳಿಗಳು ಸುಳ್ಳು ಹೇಳ್ತಾರೆ, ಬಟ್ ರೈತರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. 3 ತಿಂಗಳದ್ದು ಫಲ ಆಗೈತೆ ಅಂತ ಹೇಳಿದ್ದಾರೆ. ಮತ್ತು ಒಂದು ಸ್ವಲ್ಪ ಕೆಚ್ಚಲೂ ಕೂಡ ಬುಟ್ಟೈತೆ. ಅದರಿಂದನೇ ಗೊತ್ತಾಗುತ್ತೆ ಒಂದು ಸ್ವಲ್ಪ 3 ತಿಂಗಳದ್ದು ಫಲ ಏನೋ ಆಗೈತೆ ಅಂತ. ಒಂದು ಸ್ವಲ್ಪ ಕೆಚ್ಚಲು ಬುಟ್ಟೈತೆ. ಬನ್ನಿ ಇದ್ರದ್ದು ತೊಡ್ಗಳನ್ನೂ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಈಗ ನಿಮಗೆ ತೊಡ್ಗಳನ್ನ ತೋರಿಸ್ತೀನಿ ನಾನು. ಹೌದಾ, ನೋಡಿ ಫ್ರೆಂಡ್ಸ್, 4 ತೊಟ್ಟನೂ ಇವೆ. 4 ತೊಟ್ಟನೂ ಕೂಡ ಒಳ್ಳೆ ಡಿಸ್ಟೆನ್ಸೇ ಇವೆ. 4 ತೊಟ್ಟನೂ ಇವೆ. ಒಂದು ಸ್ವಲ್ಪ ಕೆಚ್ಚಲು ಬುಟ್ಟೈತೆ, ಒಂದು ಸ್ವಲ್ಪ ಬುಟ್ಟಿರೋದು. ನೋಡ್ಕೊಳ್ಳಿ, ಸಾಧು ಗುಣನೂ ಪರವಾಗಿಲ್ಲ, ತುಂಬ ಸಾಧು ಗುಣ ಐತೆ. ತುಂಬ ಚೆನ್ನಾಗೈತೆ. ಕಟ್ಸು ಮೇಯರಲ್ಲಾಗಲಿ ಹೈಟಲ್ಲಾಗಲಿ ಸೈಜಲ್ಲಾಗಿ ತುಂಬ ಚೆನ್ನಾಗೈತೆ. ಏನು ಪ್ರಾಬ್ಲಮ್ ಇಲ್ಲ. ಹಲ್ಲೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, 2 ಹಲ್ಲು ಆಗೈತೆ. 2 ಹಲ್ದು ತುಂಬ ಚೆನ್ನಾಗೈತೆ. ಆಲ್ ಬ್ಲ್ಯಾಕು ತುಂಬ ಚೆನ್ನಾಗೈತೆ. ಮೇಯರ್ದರಲ್ಲಾಗಲಿ ಹೈಟಲ್ಲಾಗಲಿ ಒಂದು ಸ್ವಲ್ಪ ಸೈಜಲ್ಲಾಗಲಿ ತುಂಬ ಚೆನ್ನಾಗೈತೆ. ಪರವಾಗಿಲ್ಲ, ರೈತರ ಕೈದಲ್ಲೇ ಇರೋದು. ಯಾರಿಗಾದ್ರೂ ಇಷ್ಟ ಇದ್ದರೆ ದಯವಿಟ್ಟು ಫೋನ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ, ಇನ್ನೊಂದು ಕರುನೂ ಕೂಡ ಐತೆ. ಇದೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, 2ನೇ ಕರು ಬಂದು ಪ್ಯೂರ್ HF. ತುಂಬ ಚೆನ್ನಾಗೈತೆ. ಬ್ರೀಡಲ್ಲಂತೂ ನೀವು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗೈತೆ ಬ್ರೀಡು. ಮೇಯ್ದ್ರಲ್ಲಿ ನೋಡ್ಕೊಳ್ಳಿ ಯಾವ ಥರ ಕೆರ್ದಿ ಮೇಯ್ತೈತೆ ಅಂತ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ನಾನು ತೋರಿಸ್ತಾ ಇರ್ತೀನಿ. ಮತ್ತು ಇದ್ರದ್ದು ಹೈಟ್ ಬಂದು ನನ್ನ ಪ್ರಕಾರ ಒಂದು 3 ಅಡಿ ಹೈಟ್ ಐತೆ. ಲೆಂತ್ ಬಂದು ಒಂದು 4 ಅಡಿ ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಜರ್ಮನ್ ಬ್ರೀಡ್ ಥರ ಐತೆ. ಪ್ಯೂರ್ HF. ಪಿಂಕ್ ಲಿಪ್ಸು ನೋಡ್ಕೊಳ್ಳಿ, ಕಣ್ಣು ಯಾವ ಥರ ಐತೆ ಅಂತ. ಮತ್ತು ತುಟಿ ನೋಡ್ಕೊಳ್ಳಿ ಯಾವ ಥರ ಐತೆ. ತುಟಿ ಪಿಂಕ್ಸು, ಕಣ್ಣು ಪಿಂಕು, ತುಂಬ ಚೆನ್ನಾಗೈತೆ. ಕೊಂಬೈತೆ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಸೈಡೆಲ್ಲ ಇದಕ್ಕೆ ಕೈ ತಿಂಡಿ ಆಗಲಿ ಮಿನರಲ್ಸ್ ಆಗಲಿ ಕ್ಯಾಲ್ಶಿಯಮ್ಸ್ ಆಗಲಿ ಯಾವುದೇ ಥರದ ಕೈ ತಿಂಡಿಗಳನ್ನ ಬಳಸಲ್ಲ. ಕರು ಹುಟ್ಟಿದ ತಕ್ಷಣವೇ 1 ತಿಂಗಳು ಹಾಲು ಕುಡಿಸ್ತಾರೆ. 1 ತಿಂಗಳಾದಮೇಲೆ ಈ ಥರ ಕೆರೆಗಳ ಹತ್ರ ಜಮೀನುಗಳ ಹತ್ರ ಬಿಡ್ಬಿಡ್ತಾರೆ ಓಪನ್ ಆಗಿ. ಅದಕ್ಕೆ ಎಷ್ಟು ಬೇಕು ಮೇವು ತಿನ್ಕೊಳತ್ತೆ, ಎಷ್ಟು ಬೇಕು ನೀರು ಕುಡ್ಕೊಳತ್ತೆ, ಆಟೋಮೆಟಿಕ್ ಮನೆಗಳಿಗೆ ಬಂದ್ಬಿಡ್ತವೆ. ಅದರಿಂದ ಒಂದು ಸ್ವಲ್ಪ ಪೋಷಕಾಂಶಗಳು ಸಿಗ್ದಂಗೆ ಈ ಕರು ಹೈಟು ಲೆಂತು ಬಂದಿಲ್ಲ. ಇದಕ್ಕೆ ವಯಸ್ಸಾಗೈತೆ. 2 ಹಲ್ಲಿಗೆ ಬಿದ್ದೈತೆ, ಬಟ್ ಹೈಟು ಲೆಂತು ಒಂದು ಸ್ವಲ್ಪ ಕಮ್ಮಿ ಐತೆ. ನನ್ನ ಪ್ರಕಾರ 3 ಅಡಿ ಹೈಟ್ ಐತೆ. ಲೆಂತು 4 ಅಡಿ ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಮೇಯೋದ್ರಲ್ಲಾಗಲಿ ತಿನ್ನೋದ್ರಲ್ಲಾಗಲಿ ತುಂಬ ಚೆನ್ನಾಗೈತೆ. ಸಾಧು ಗುಣದಲ್ಲೂ ತುಂಬ ಚೆನ್ನಾಗೈತೆ. ಬಟ್ ಇದು ಈಗ ಹೀಟಿಗೆ ಬಂದಿರೋದು, ಸೆಮೆನ್ಸ್ನ ಹಾಕ್ಸಿಲ್ಲ. ಆಲ್ ಬ್ಲ್ಯಾಕ್ ಬಂದು ಫಲ ಆಗೈತೆ 3 ತಿಂಗಳದು. ಈ ಕರು ಬಂದು ಫಲ ಆಗಿಲ್ಲ ಇನ್ನೂ, ಈಗ ಹೀಟಿಗೆ ಬಂದಿರೋದು. ಬನ್ನಿ ಈಗ ಇದ್ರದ್ದು ತೊಡ್ಗಳನ್ನೂ ಕೂಡ ನಿಮಗೆ ತಿಳಿಸ್ತೀನಿ. ನೋಡಿ 4 ತೊಟ್ಟು ಕೂಡ ಒಂದೇ ಸಮ ಇವೆ. ಮತ್ತು ದೂರ ಐತೆ, ಒಳ್ಳೆ ಡಿಸ್ಟೆನ್ಸ್ ಐತೆ. ಮತ್ತು ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ನೀವೇ ನೋಡ್ಕೊಳ್ಳಿ ಉಣ್ಣೆಗಳು ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ. ಉಣ್ಣೆಗಳು ಕರುನ ಆದಷ್ಟು ನಮ್ಮ ಹಳ್ಳಿ ಸೈಡ್ ಒಂದು ಸ್ವಲ್ಪ ಜೋಪಾನಾಗಿ ನೋಡ್ಕೊಳ್ಳಲ್ಲ, ಅದರಿಂದ ಒಂದು ಸ್ವಲ್ಪ ಬೆಳವಣಿಗೆ ಕಮ್ಮಿ ಐತೆ. ಬಟ್ ಕರು ಮಾತ್ರ ಒಳ್ಳೆ ಬ್ರೀಡ್ ಐತೆ. ಒಳ್ಳೆ ಜಾತಿ ಕರು, ಒಳ್ಳೆ ಪ್ಯೂರ್ HF ಜರ್ಮನ್ ಬ್ರೀಡು. ತುಂಬ ಚೆನ್ನಾಗೈತೆ. ಇನ್ನು ಹೀಟಿಗೆ ಬಂದೈತೆ. ಹೀಟಿಗೆ ಸೆಮೆನ್ಸ್ನ ಹಾಕ್ಸಿಲ್ಲ. ಈಗ ಸೆಮೆನ್ಸ್ನ ಹಾಕ್ಸ್ಬೇಕು. ನೋಡಿ 2 ಹಲ್ಲು ಆಗೈತೆ ಇದಕ್ಕೂ ಕೂಡ. ಈ ಕರು ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಕರುನು ಕೂಡ ಮಾರಾಟಕ್ಕಿದೆ. ಈ ಕರು ಬಂದ್ಬಿಟ್ಟು ಕೇವಲ 10 ತಿಂಗಳದ್ದು ಕರು. ಆವಾಗಲೇ ಯಾವ ರೇಂಜಿಗೆ ಬೆಳೆದೈತೆ ನೀವೇ ನೋಡ್ಕೊಳ್ಳಿ.
ಹೈಟ್ ಬಂದು ನನ್ನ ಪ್ರಕಾರ 4 ಅಡಿ ಹೈಟ್ ಐತೆ. ಲೆಂತ್ ಬಂದು ನನ್ನ ಪ್ರಕಾರ 5 ಅಡಿ ಲೆಂತ್ ಐತೆ. ಒಳ್ಳೆ ಪ್ಯಾಚಸ್ಗಳಿವೆ ಬಾಡಿ ಮೇಲೆ. ABS ಸ್ಪೈಕ್ ಇದು. ಆಲ್ಮೋಸ್ಟ್ ನಾನು ಎಲ್ಲರಿಗೂ ಸೆಂಡ್ ಮಾಡಿ ಕೇಳ್ಕೊಂಡ್ಬಿಟ್ಟೆ, ಇದು ABS ಸ್ಪೈಕ್ ಕರು ಅಂತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಲೆಂತು ಸೈಜು ಒಳ್ಳೆ ಬ್ರೀಡಲ್ಲಿ ಐತೆ. ತುಂಬ ಚೆನ್ನಾಗೈತೆ. ಆಲ್ಮೋಸ್ಟು ಮೇದ್ರಲ್ಲಂತೂ ಕೂಡ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಯಾವ ಥರ ಮೇಯ್ತೈತೆ, ಎಷ್ಟರ ಮಟ್ಟಿಗೆ ಐತೆ ಕರು ಅಂತ ನಿಮಗೇ ಪ್ರೂಫ್ ಸಮೇತನೇ ನಾನು ತಿಳಿಸ್ತಾ ಇದ್ದೀನಿ. ಆಲ್ಮೋಸ್ಟು ತುಂಬ ಚೆನ್ನಾಗೈತೆ ಕರು ಮಾತ್ರ. ಒಳ್ಳೆ ಬ್ರೀಡಲ್ಲಿ ಐತೆ. ಹಣೆ ಮೇಲೆ ಸ್ಟಾರ್ ಐತೆ. ತುಂಬ ಚೆನ್ನಾಗೈತೆ ಕರು ಮಾತ್ರ. ನೋಡಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಇದನ್ನು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಕರು ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಇದ್ರ ಬೆಲೆ ಬಂದ್ಬಿಟ್ಟು ಕೇವಲ 43,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ದರೆ ತಗೊಳ್ಳಿ ಫ್ರೆಂಡ್ಸ್.